ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇನಿದು ಹೀಗೆ ತೋರಿಸಿದಳೆ ರೋಶ್ನಿ ಅಂತ ಅನ್ಕೋತಿದ್ದೀರಾ. ತುಂಬ ಚೆನ್ನಾಗಿ ಗೆಸ್ ಮಾಡಿರ್ತೀರಾ. ನಾನು ನಮ್ಮ ಊರಲ್ಲಿದ್ದೀನಿ. ಈಗಾಗಲೇ ನಮ್ಮ ಊರಿಂದು ಗಾರ್ಡನ್ ಟೌನ್ ನಿಮ್ಮೆಲ್ರಿಗೂ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಅ ಸಂಡೇ ಇನ್ ಮೈ ವಿಲೇಜ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡೋ ಟಕ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವಾಗ ಮಾರ್ನಿಂಗ್ ಆಗಿದೆ. ನೀವು ನೋಡ್ತಿದ್ದೀರಾ, ನಾನು ಇನ್ನೂ ರೆಡಿಯಾಗಿಲ್ಲ, ಜಸ್ಟ್ ಪ್ಯಾಂಟು ಶರ್ಟ್ ಹಾಕಿದ್ದೀನಿ. ಸೊ ಅಪ್ಪ ಅಮ್ಮ ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ. ಲೈಕ್ ನಮ್ಮ ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಣ್ಣಂದ್ರೆಲ್ಲ ಬರ್ತಾ ಇದ್ದಾರೆ. ಅಣ್ಣಂದ್ರಲ್ಲ, ಅಣ್ಣ ತಮ್ಮ. ಓಕೆ ಸೊ ಏನಿಲ್ಲ, ಬಿಸಿಲು. ಸೊ ನಮ್ಮ ಮನೇಲಿ ಇವತ್ತು ಪ್ರೋಗ್ರಾಮ್ ಇದೆ. ಆ್ಯಂಡ್ ಅದಕ್ಕೆ ನಾನು ಏನೂ ಎಲ್ಪೇ ಮಾಡ್ತಿಲ್ಲ. ಆ್ಯಂಡ್ ನಮ್ಮ ಕೈಲಿ ಮಾಡಿಸ್ಕೋತಾನೂ ಇಲ್ಲ. ಅದಕ್ಕೆ ಏನು ಮಾಡೋಣ ಅದಕ್ಕೆ ಹೂ ಕೀಳ್ಕೊಂಬ ಅಂದರು. ಸೊ ಹೂ ಕೀಳಕ್ಕೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಹೂ ಕೀಳೋಣ. ಹೂ ಇಷ್ಟು ಕಿದ್ದಿದ್ದೀನಿ. ಅಂದರೆ ಆ ಕಡೆನೂ ಒಂದು ಕನಕಾಂಬರದ ಗಿಡ ಇದೆ, 2 ಇದೆ ಅಲ್ಲಿ. ಸೊ ಇಲ್ಲೊಂದು ಗಿಡ ಇದೆ. ಇದು ಇಷ್ಟೂ ಇವಾಗ ಇಷ್ಟು ಅಂದರೆ ಆ ವೆರೈಟಿಯಿಂದ ಇಷ್ಟ ಆಗಿದೆ. ಈಗ ಇಲ್ಲಿರೋದನ್ನೆಲ್ಲ ಕ್ಲಿಯರ್ ಮಾಡಿ ಇದಕ್ಕೆ ತುಂಬಿಸ್ಬೇಕು. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ನಮ್ಮ ಊರಿಂದು ಗಾರ್ಡನ್ ಟೂರ್ ಬೇಕಿದ್ದರೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಕೋಬಹುದು. ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫೈನ್, ಬನ್ನಿ ಹಾಗಾದ್ರೆ ಹೂ ಕೀಳೋಣ. ಆ್ಯಂಡ್ ನಂಗೆ ಚಿಕ್ಕ ವಯಸ್ಸಿಂದನೂ ಹೂ ಕೀಳೋದು ಭಾರಿ ಇಷ್ಟ. ನನ್ನ ಸಮ್ಮರ್ಗೆ ಯಾವಾಗಲೂ ನಾನು ಊರಿಗೆ ಬರೋದು. ಆ್ಯಂಡ್ ಈ ಥರ ಹೂ ಕೀಳೋಕ್ಕೆ ಯಾವಾಗಲೂ ನಮ್ಮ ಅಜ್ಜಿ ನನಗೆ ಕೊಡೋರು. ಆ್ಯಕ್ಚುಲಿ ನಮ್ಮ ಅಜ್ಜಿದು ಆ್ಯಕ್ಚುಲಿ ಹೂ ಕೀಳೋ ಕೆಲಸ. ಬಟ್ ಇವಾಗ ಅವರೂ ಬ್ಯುಸಿ ಇದ್ದಾರೆ, ಎಲ್ಲರೂ ಬ್ಯುಸಿ ಇದ್ದಾರೆ. ನಾನು ಒಬ್ಬಳೇ ಫ್ರೀಯಾಗಿ ಕೂತಿದ್ದಿರೋದು. ಏನು ಕೆಲಸನೂ ನಂಗೆ ಮಾಡೋಕ್ಕೆ ಗೊತ್ತಿಲ್ಲ. ನಮ್ಮ ಅಜ್ಜಿ, ನಮ್ಮ ಮಾವ, ನಮ್ಮ ಅತ್ತೆ ಯಾರು. ಇಟ್ಸ್ ಓಕೆ. ಅದಕ್ಕೆ ನಾನೊಂದು ಚಿಕ್ಕ ಸಹಾಯ ಮಾಡೋಣ ಅಂತ ಹೂ ಕಿತ್ಕೊಡ್ತಾ ಇದ್ದೀನಿ. ಭಾರಿ ಇಷ್ಟ ನೋಡಿ, ಹೂ ಕೀಳೋದಂತೂ ತುಂಬ ಈಸಿ ಕೆಲಸ. ಎಂಥವ್ರು ಬೇಕಾದರೂ ಮಾಡಿಬಿಡ್ತಾರೆ ಅಲ್ವಾ? ನಿಮಗೂ ಇಷ್ಟನಾ ಹೂ ಕೀಳೋದು? ಕಾಮೆಂಟ್ ಮಾಡಿ. ಇದು ಹೇಗಿದೆ ಬಳ್ಳಿ? ಇದಕ್ಕೆ ಬಳ್ಳಿಗೆ ಅಂಟ್ಕೊಂಡಿದೆ. ಇದು ನೋಡ್ತಾ ಇದ್ದೀರಾ? ಇಲ್ಲಿರೋದು ಹೂವು ಇದ್ರ ಜೊತೆ ಬಳ್ಳಿಗೆ ಅಂಟ್ಕೊಂಡಿದೆ. ವಾವ್, ದಿಸ್ ಇಸ್ ನೇಚರ್ ಅಷ್ಟೇ. ಸೊ ಇನ್ನು ಆ ಸೈಡೆಲ್ಲ ಇದೆ. ನಾನು ವೀಡಿಯೋ ಇಟ್ಕೊಂಡು ಕೀಳೋಕ್ಕಾದರೆ ಆಗೋಲ್ಲ. ವೀಡಿಯೋ ಇಟ್ಕೊಂಡು ಲೈಕ್ ಕ್ಯಾಮ್ರಾ ಇಟ್ಕೊಂಡು ಕೀಳೋಕ್ಕಾಗಲ್ಲ. ಸೊ ಕಿತ್ತೆಲ್ಲ ಆದಮೇಲೆ ಎಷ್ಟು ಕಿತ್ತೆ ಅಂತ ತೋರಿಸ್ತೀನಿ, ಓಕೆನಾ? ಎಸ್. ಆ್ಯಂಡ್ ನನ್ನ ಹೂ ಕೀಳೋ ಸ್ಕಿಲ್ಸ್ ಹೇಗಿದೆ ಅಂತಲೂ ಕಾಮೆಂಟ್ ಮಾಡಿ, ಮರಿಬೇಡಿ. ಹೂ ಕಿತ್ತಿದೆ ಆಯಿತು. ಇವಾಗ ನಮ್ಮ ತಾತ ಪುದೀನ ಕಿತ್ತಿದ್ದಾರೆ ನೋಡಿ. ಹಂಗೆ ಒಂದು ಹಾಯ್ ಮಾಡಿ ತಾತ. ಹಾಯ್. ಯೂಟ್ಯೂಬ್ಗೆ ತಾತ. ಅದೇ ಶಂಕರ್ ಪಲ್ಲಿಗೆ ಹೇಳಿದ್ರಲ್ಲ, ಅದೇ ಥರ ಇದನ್ನು. ಹಾಯ್, ಪುದೀನ ಕೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬೆಂಗಳೂರು ಕಳ್ಸೋದಕ್ಕೆ ಕೇಳ್ತಾ ಇದ್ದೀನಿ. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ, ಸೊಂಪಾಗಿದೆ. ನೋಡ್ತಾ ಇದ್ದೀರಲ್ಲ ನೋಡಿ, ನಾನು ಝೂಮಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಇನ್ನು ಆ ಸೈಡು ಒಂದಷ್ಟಿವೆ. ನಾನು ಆಲ್ರೆಡಿ ನಮ್ಮ ಊರಿಂದು ಗಾರ್ಡನ್ ಟೌನ್ ನಿಮ್ಗೆಲ್ಲರಿಗೂ ಮಾಡಿ ತೋರಿಸಿದ್ದೀನಿ. ವೀಡಿಯೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ತುಂಬ ಎಂಜಾಯ್ಮೆಂಟ್ ಇರುತ್ತೆ ವೀಡಿಯೋ ನೋಡೋಕ್ಕೆ. ಯಾರು ನೇಚರ್ನ ಇಷ್ಟಪಡ್ತಾರೆ ಅವರೆಲ್ಲ ವೀಡಿಯೋ ತುಂಬ ಇಷ್ಟ ಆಗುತ್ತೆ. 100% ಶಾರ್ಪ್. ಬಿಸಿಲು ನೋಡಿ ಇಷ್ಟ ಆಗುತ್ತೆ. ನಂಗೆ ಸ್ನೇಕ್ ಪ್ಲ್ಯಾಂಟು ಇದು ಹೊಸದಾಗಿಟ್ಟಿರೋದು ಎಷ್ಟು ಚೆನ್ನಾಗಿ ಹರಡಿದೆ ನೋಡಿ. ಸ್ನೇಕ್ ಪ್ಲ್ಯಾಂಟ್ ಅದೆಲ್ಲ. ಇದಿಷ್ಟು ಗಿಡಗಳನ್ನೂ ಮೇಂಟೆನೆನ್ಸ್ ಮಾಡೋದು ಇವರೇ, ನಮ್ಮ ತಾತ. ಎಲ್ಲ ಇವರೇ ನೋಡ್ಕೊಳ್ಳೋದು. ಸೊ ನಾನು ನನ್ನ ತಂಗಿ ನಮ್ಮ ತಾತ ಮುಂಚೆ ನಾನು ರೆಡಿ ಆದ್ವಿ. ಅದಾದಮೇಲೆ ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಈಗಾಗಲೇ ನಾನು ನಮ್ಮ ದೇವಸ್ಥಾನದನ್ನು ಲೈಕ್ ಕಂಪ್ಲೀಟಾಗೆಲ್ಲ ತೋರಿಸಿದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಚೆಕ್ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಜಾತ್ರೆ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಆ್ಯಂಡ್ ಎಸ್, ಸೊ ಅದಾದಮೇಲೆ ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಅಲ್ಲಿ ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ನನ್ನ ಅಣ್ಣ ತಮ್ಮ ಅವರೆಲ್ಲ ಬಂದಿದ್ದರು. ನಾವೀಗ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನೇನು ದೇವಸ್ಥಾನ ಬಂತು. ಆ್ಯಕ್ಚುಲಿ ಈ ಸಲ ನಾನು ದೇವಸ್ಥಾನದಲ್ಲಿ ಒಂದು ಫಸ್ಟ್ ಟೈಮ್ ಯೂನಿಕ್ ಆಗಿರೋದು ನೋಡಿದೆ. ಏನಪ್ಪ ಅಂದರೆ, ಈ ಥರ ವಿಗ್ರಹಗಳಿಗೆಲ್ಲ ಅರ್ಶಿಣದ್ದು ನೀರನ್ನು ಸ್ಪ್ರೇ ಮಾಡ್ತಿದ್ರು. ನೀವೇನಾದರೂ ಇದನ್ನು ಮುಂಚೆ ನೋಡಿದರೆ ಕಾಮೆಂಟ್ ಮಾಡಿ, ಓಕೆನಾ? ನಾನು ಫಸ್ಟ್ ಟೈಮ್ ನೋಡಿದ್ದೆ. ಆ್ಯಕ್ಚುಲಿ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನೋಡಿದ್ದು.
ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಅದಾದಮೇಲೆ ನಾವು ಹಾಗೆ ಮುಂದೆ ಬಂದು ಪಾರ್ಕಿಗೆ ಬಂದ್ವಿ. ನನ್ನ ತಮ್ಮ ಎಲ್ರಿಗೂ ನಮಸ್ಕಾರ ಮಾಡ್ತಿದ್ದಾನೆ. ಸೊ ಅದಾದಮೇಲೆ ನಾವು ಬಂದಿದ್ದು ಪಾರ್ಕ್ಗೆ. ನೋಡಿ ನಾವು 3 ಜನ ಏನೋ ಚಿಕ್ಕ ಮಕ್ಕಳು ನೋಡಿ ಅದಕ್ಕೋಸ್ಕರ ಪಾರ್ಕಿಗೆ ಬಂದು ಆಟಾಡೋಕ್ಕೆ ಬಂದಿದ್ವಿ. ಇಲ್ಲ, ನನ್ನ ತಂಗಿನ ಆಡ್ಸೋಕ್ಕೆ ನಾವು ಇಷ್ಟು ಜನನೂ ಬಂದಿದ್ವಿ. ಹಾಗೆ ನಾವು ಒಂದಷ್ಟು ಗೇಮ್ಗಳನ್ನೆಲ್ಲ ಆಡಿದ್ವಿ. ನಾನು ಜಾಸ್ತಿ ಆಡಲಿಲ್ಲ, ಯಾಕೆಂದರೆ ನಾನು ಹಾಕಿದ್ದಿದ್ದು ವೈಟ್ ಡ್ರೆಸ್ಸು, ಅದಕ್ಕೆ. ಅದಾದಮೇಲೆ ನನ್ನ ತಂಗಿನ ಆಡಿಸಿದ್ವಿ. ಅವಳಿಗಿಷ್ಟ ಇಂಥವೆಲ್ಲ ಅಂದರೆ, ಸೊ ಅವಳು ಚೆನ್ನಾಗಿ ಆಡಿದ್ಲು. ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಇಬ್ಬರು ಕರಾಟೆ ಕಲ್ತಿದ್ದಾರೆ. ಸೊ ಹಾಗಾಗಿ ಈ ಥರದ್ದು ಏನಾದರೂ ಇದ್ದರೆ ಅವ್ರಿಗೆ ಸಖತ್ ಖುಷಿಯಾಗಿಬಿಡುತ್ತೆ, ಆಡ್ತಾನೆ ಇರ್ತಾರೆ. ಆ್ಯಂಡ್ ನಮ್ಮ ಅಣ್ಣ ತಿರುಗ್ತಾನೆ ನೋಡಿ ಇವಾಗ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಇನ್ನೂ ಜೋರಾಗಿ ತಿರುಗಿದ್ದ, ಬಟ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಷ್ಟರಲ್ಲಿ ಅವನು ನೋಡ್ಬಿಟ್ಟ. ಸೊ ನಿಲ್ಲಿಸ್ಬಿಟ್ಟ ಅಲ್ಲಿಗೇನೆ. ಆ್ಯಂಡ್ ಇವ್ನು ನೋಡಿ ಅದು ಆಡೋದನ್ನು ಬಿಟ್ಟು ಹೆಂಗೆಂಗೋ ಆಡ್ತಾಯಿದ್ದಾನೆ. ಸೊ ಎಸ್. ಆ್ಯಂಡ್ ಇವಾಗ ನಾವು 3 ಜನ, 3 ಜನನ ನಾವು ಇಷ್ಟು ಜನನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತಿದ್ದೀನಿ. ನಮ್ಮ ವಿದ್ರಾಶ್ರದ್ಧೆಯಲ್ಲಿ ಈ ಪಾರ್ಕ್ ಇದೆಯಲ್ಲ, ಈ ಪಾರ್ಕು ತುಂಬ ಫೇಮಸ್. ಇದು ಮೆಮೊರಬಲ್ ಸ್ಪಾಟ್ ಅಂತಲೂ ಕರೀತಾರೆ. ಇದನ್ನು ಏನಕ್ಕೆ ಮೆಮೊರಬಲ್ ಸ್ಪಾಟ್ ಅಂತ ಕರೀತಾರೆ ಅಂದರೆ, ಇಲ್ಲಿ ಜಲಿಯನ್ ವಾಲಾ ಬಾಗ್ ಇಲ್ಲೇ ನಡೆದಿರೋ ಅಂಥದ್ದು. ಆ್ಯಂಡ್ ಇದಕ್ಕೋಸ್ಕರ ಇಲ್ಲಿ ವೀರ ಸೌಧ ಅಂತ ಒಂದು ಇಟ್ಟಿದ್ದಾರೆ, ಮ್ಯೂಸಿಯಮ್. ಇದು ಮ್ಯೂಸಿಯಮಲ್ಲಿ ನಿಮಗೆ ಎಲ್ಲ ತರಹ ಫೋಟೋಸ್, ಅಂದರೆ ಆಗಿನ ಕಾಲದಲ್ಲಿ ಹೇಗೆ ಗಲ್ಲಿಗೇರಿಸ್ತಿದ್ರು, ಯಾವ ಥರ ಫ್ರೀಡಮ್ ಫೈಟರ್ಸು ಹೇಗೆ ಹೋರಾಡಿದ್ರು ಬ್ರಿಟಿಷರ್ಸ್ ಜೊತೆ ಅಂಥದ್ದೆಲ್ಲ ಒಂದಷ್ಟು ಮೆಮೊರಬಲ್ ಫೋಟೋಸ್ ಇದೆ. ಆ್ಯಂಡ್ ನೀವೇನಾದರೂ ವಿರಾಸತ್ಗೆ ಬಂದರೆ ಈ ಒಂದು ಪಾರ್ಕಿಗೆ ಬರೋದನ್ನು ಮರಿಬೇಡಿ, ಇನ್ನೂ ಹಲವಾರು ಮೆಮೊರೀಸ್ ಇದೆ. ಆ್ಯಕ್ಚುಲಿ ಒಳಗೆ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ, ನಾನು ವೀಡಿಯೋ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ನಾವೆಲ್ಲ ತಿರ್ಗಾ ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ರಿಟರ್ನ್ ಆಗೋಷ್ಟ್ರಲ್ಲಿ 1 ಗಂಟೆ ಆಗಿತ್ತು. ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಪೆಪ್ಸಿ ಐಸ್ ಬಂದರೆ ಯಾರು ಬಿಡ್ತಾರೆ, ನಾನಂತೂ ಬಿಡೋಲ್ಲ. ನಾವು 4 ಜನ ಪಕ್ಕಾ ಫ್ಯಾನ್ ಪೆಪ್ಸಿ ಐಸ್ಗೆ. ಸೊ ಪೆಪ್ಸಿ ಐಸ್ನ ತಿಂದ್ವಿ. ಪೆಪ್ಸಿ ಐಸ್ನ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಊನೋ ಕಾರ್ಡ್ಸ್ನ ಆಡಿದ್ವಿ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಎದ್ದು ಆದಮೇಲೆ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಮತ್ತು ನನ್ನ ಅಮ್ಮಂಗೆ ಸೊಬ್ಲಕ್ಕಿ ಇಟ್ಟರು. ಇದು ಗೊತ್ತಿರುತ್ತೆ ತುಂಬ ಜನಕ್ಕೆ, ಹಾಗಾಗಿ ಏನಷ್ಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಸೋಬ್ಲಕ್ಕಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಎಲ್ಲಿಗೆ ಗೊತ್ತಾ? ಹೊರಟಿದೆ ಸದ್ಗುರು ಸನ್ನಿಧಿ, ಈಶಾ ಫೌಂಡೇಶನ್. ಆ್ಯಕ್ಚುಲಿ ನಾವು ನೋಡಿರಲಿಲ್ಲ ಈಶಾ ಫೌಂಡೇಶನ್ನ, ಫಸ್ಟ್ ಟೈಮ್ ನೋಡ್ತಿದ್ದಿದ್ದು. ಆ್ಯಂಡ್ ಚಿಕ್ಕಬಳ್ಳಾಪುರಾಗೆ ನಮ್ಮೂರಿಂದ ಚಿಕ್ಕಬಳ್ಳಾಪುರಾಗೆ ಇದು ಅರೌಂಡ್ 50 ಕಿಲೋಮೀಟರ್ಸ್ ಬರುತ್ತೆ. ಸೊ ಹತ್ತಿರ ಅಲ್ವಾ, ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ. ಆ್ಯಂಡ್ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಿದ್ದೀವಿ. ಬನ್ನಿ ಹಾಗಾದರೆ ನಾನು ನಿಮಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಎಸ್, ತುಂಬ ಚೆನ್ನಾಗಿತ್ತು. ಲೈಕ್ ಇಟ್ ವಾಸ್ ಲೈಕ್ ಮೈಯೆಲ್ಲ ಗೂಸ್ ಬಂಪ್ಸ್ ಬರ್ತಿತ್ತು ನನಗೆ, ಅಷ್ಟು ದೊಡ್ಡ ವಿಗ್ರಹ. ಆ್ಯಂಡ್ ನಮ್ಮ ತಾತ ಅಜ್ಜಿಗಂತೂ ತುಂಬ ಖುಷಿ ಆಯಿತು. ಸೊ ನಮಗೆ ಅವರು ಖುಷಿ ಆದರೆ ನಮಗೂ ಖುಷಿ ಆದಂಗೆ ಅಲ್ವಾ. ಆ್ಯಂಡ್ ಸೊ ಆ ಥರ. ಆ್ಯಂಡ್ ನನಗೆ ಇದು ತುಂಬ ಇಷ್ಟ ಆಯಿತು, ಆ ಕಲ್ಲನ್ನು ಆ ಥರ ಕೂಡಿಸ್ಕೊಂಡಿರೋದು, ಆ ಕಂಬನ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನೆಲ್ಲ ಫೈಬರಿಂದ ಮಾಡಿದ್ದಾರೆ ಅಂತ ಅನಿಸ್ತು. ನಿಮಗೆ ಹೆಂಗೆ ಅನಿಸ್ತು ಲೈಕ್ ಈಶಾ ಫೌಂಡೇಶನ್? ನೀವು ಯಾವತ್ತಾದರೂ ಹೋಗಿದ್ದೀರಾ? ಏನು ಅದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಸೊ ಅದಾದಮೇಲೆ ನಾವು ಮನೆಗೆ ಬಂದ್ವಿ ವಾಪಸ್. ಅಲ್ಲಿಗೆ ನಮ್ಮ ಡೇ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಎಸ್, ನಿನ್ನೆ ನಾವು ಈಶಾ ಫೌಂಡೇಶನ್ಗೆ ಮತ್ತು ಊರಿಗೆಲ್ಲ ಹೋಗಿದ್ವಲ್ಲ, ಇದ್ರದ್ದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನಾನು ಆಗಲೇ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಸುಸ್ತಾಗ್ಬಿಟ್ಟಿತ್ತು, ಹಾಗಾಗಿ ಮಾಡ್ಕೊಂಬಿಟ್ಟೆ. ಆ್ಯಂಡ್ ಇವಾಗ ಎದ್ದು ಕಂಟಿನ್ಯೂ ಮಾಡ್ತಿದ್ದೀನಿ. ಎಸ್, ಐ ಹೋಪ್ ನಿಮ್ಮೆಲ್ರಿಗೂ ಆ ಸಂಡೇ ವ್ಲಾಗ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಸೊ ಅವತ್ತಿನ ಸಂಡೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ದಿಸ್ ಟೈಮ್ ಇಟ್ ವಾಸ್ ಸೋ ಫನ್. ಲೈಕ್ ತುಂಬ ದಿನ ಆದಮೇಲೆ ನಾವು ಅಷ್ಟು ಜನನೂ ಸೇರಿದ್ದು ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಇನ್ನೂ ಖುಷಿ ಆಯಿತು ನನಗೆ. ಸೊ ಹಾಗಾದರೆ ಮುಂದಿನ ವೀಡಿಯೋಲಿ ಸಿಗೋಣ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರು ಟಕ್ಕಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲಿಗೂ ಬಾಯ್, ಸಿ ಯು ಆಲ್. Thank you.